ಓಕೆನಾ? ಸೊ ಎಲ್ಲರೂ ರೆಡಿ ಇದ್ದೀರಾ? ಜೋಶ್ ಫುಲ್ ಹೈ ಇದೆ ಅಂತ ಅನ್ಕೊಂಡಿದ್ದೀನಿ. ಒಂದು ನೆನ್ಪಿಟ್ಕೊಳ್ಳಿ, ನೀವು ಯಾವುದೇ ಫೀಲ್ಡಲ್ಲಿ ಇದ್ರೂ ಕನ್ಸಿಸ್ಟೆನ್ಸಿ ಇಲ್ಲ ಅಂತಂದರೆ ಆ ಫೀಲ್ಡಲ್ಲಿ ನಿಮಗೆ ಸಕ್ಸಸ್ ಸಿಗೋದಿಲ್ಲ. ಡಿಸಿಪ್ಲಿನ್ ಒಂದು ಮೇಂಟೈನ್ ಮಾಡಿರಿ, ಕನ್ಸಿಸ್ಟೆನ್ಸಿ ಒಂದು ಮೇಂಟೈನ್ ಮಾಡಿ. ಎಂಥ ಸಿಚುವೇಶನ್ ಇದೆ, ಹೌದಪ್ಪ ಅನಿವಾರ್ಯತೆ ಅಂತಂದಾಗ ಬಿಡ್ಬೋದು ಅಷ್ಟೇ, ಇಲ್ಲ ಅಂದರೆ ಬಿಡಬಾರ್ದು. ಚಿಕ್ಕ ಚಿಕ್ಕ ರೀಸನ್ಗೋಸ್ಕರ ನೀವು ಈ ಕ್ಲಾಸ್ಗಳನ್ನು ಅಥವಾ ನಿಮ್ಮ ಸ್ಟಡಿನ ಬಿಡಬೇಡಿ. ಮುಂದೊಂದು ದಿನ ಅದೇ ಚಿಕ್ಕ ಚಿಕ್ಕ ರೀಸನ್ನೇ ನಿಮ್ಮ ಲೈಫನ್ನು ಹಾಳು ಮಾಡುತ್ತೆ. ಸೊ ನಾನು ನಿಮ್ಗೆ ಮೊದಲು ಹೇಳಿದೆ, ಅಟೋಮಿಕ್ ಹ್ಯಾಬಿಟಲ್ಲಿ ಏನಂತ ಹೇಳಿದ್ದಾರೆ ಅಂದರೆ, ಆ ಬುಕ್ಕಲ್ಲಿ ತುಂಬ ಒಳ್ಳೆ ಬುಕ್ ಇದೆ. ಸೊ ನಮ್ಮ ಲೈಫಲ್ಲಿ ದೊಡ್ಡ ಬದಲಾವಣೆ ಆಗಬೇಕಂದ್ರೆ ದೊಡ್ಡ ದೊಡ್ಡ ಡಿಸಿಷನ್ ತೊಗೋಬಾರ್ದು, ಚಿಕ್ಕ ಚಿಕ್ಕ ಡಿಸಿಷನ್ ತೊಗೋಬೇಕಂದ್ರೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿ ಸಾಕು. ಸುಮ್ಮನೆ ರೆಗ್ಯುಲರ್ ಇರ್ರಿ, ಏನೋ ಬಿಟ್ಟುಬಿಡಿ. ನಾವು ನಿಮಗೆ ಮೆಂಟಲ್ ಎಬಿಲಿಟಿ ಹೀರೋ ಮಾಡಿಸ್ತೀನಿ. ಯಾಕಂದರೆ ನಾನು ಈಶ್ವರ್ಗಿರಿ, ಮೆಂಟಲ್ ಎಬಿಲಿಟಿ ಈಸಿ ಮಾಡಿಸೋದೇ ನನ್ನ ಗುರಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಮೆಂಟಲ್ ಎಬಿಲಿಟಿ ನಿಮಗೆ ಫೇವ್ರೆಟ್ ಸಬ್ಜೆಕ್ಟ್ ಆಗೋದು ಮಾತ್ರ ಪಕ್ಕ. ತುಂಬ ಲವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ ಮೆಂಟಲ್ ಎಬಿಲಿಟಿ ಕ್ವಶನ್ನ ನೋಡಿದ ತಕ್ಷಣವೇ. ಅದೇನೋ ಗೊತ್ತಿಲ್ಲ, ರೋಮಾಂಚನ ಆಗುವಂಥ ಸಾಧ್ಯತೆಯೂ ಇರುತ್ತೆ ನೆಕ್ಸ್ಟು ಮೆಂಟಲ್ ಎಬಿಲಿಟಿ ಕ್ವಶನ್ಸ್ಗಳನ್ನು ನೋಡೋದ್ರಿಂದ. ಸೊ ನಾನು ಮೊದಲು ಈ ಲಾಕ್ಡೌನ್ನಿಂದ ನಾನು ಈ ಫೀಲ್ಡಲ್ಲಿ ಕ್ಲಾಸ್ ಮಾಡ್ತಾ ಇದ್ದೀನಿ. 2019 ಆನ್ಲೈನ್ ಆದರೆ 2015ರಿಂದ ಅಂದರೆ 11 ವರ್ಷದಿಂದ ಮೆಂಟಲ್ ಎಬಿಲಿಟಿ ಟೀಚ್ ಮಾಡ್ತಾ ಇದ್ದೀನಿ. ಸೊ ಲಾಕ್ಡೌನಲ್ಲಿ ನಾವು ಹುಡುಗರಿಗೆ ಯಾವ ರೀತಿ ಟೀಚ್ ಮಾಡ್ತಿದ್ವಿ ಅಂದರೆ, ಸ್ಟೂಡೆಂಟ್ಸ್ ಏನೂ ಗೊತ್ತಾಗಲ್ಲ ಸರ್, ಬರಲ್ಲ ಸರ್ ಅಂತಿದ್ರು. ನಾನು ಆಮೇಲೆ ಬರ್ತಾ 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 ಹೈ ಲೆವೆಲ್ ಹೋಗ್ತಾ 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 ಅಂದರೆ ಬರೀ ಹೈ ಲೆವೆಲೇ ಮಾಡ್ತಾ ಹೋದೆ. ಹೊಸಬ್ರನ್ನ ನಾನು ಅವರಿಗೋಸ್ಕರ ಕ್ಲಾಸೇ ಮಾಡ್ತಿರ್ಲಿಲ್ಲ. ಇನ್ನು ಮೇಲಿಂದ ನಾನು ಏನು ಮಾಡ್ತೀನಿ, ಬೇಸಿಕ್ ಟು ನಿಮ್ಗೆ ಹೈ ಲೆವೆಲ್ ಎಲ್ಲ ಟೈಪ್ ಕ್ವಶನ್ಸ್ಗಳನ್ನು ಕವರ್ ಮಾಡ್ತಾ ಹೋಗ್ತೀನಿ. ನೀವೇ ಹೇಳ್ತೀರಾ ನೋಡಿ, ಇನ್ನೊಂದು ಏನು ಇದು ಮಾಡಿ ಟೈಮ್ ಅಷ್ಟೇ ಕೊಡ್ರಿ. ನೀವು 1 hour ಟೈಮ್ ಕೊಡ್ರಿ, 1 hour-ಅಲ್ಲಿ ನೀವೇ ಹೇಳ್ತೀರಾ, ಸರ್ ಇಂಥ ಮೆಂಟಲ್ ಎಬಿಲಿಟಿ ಕ್ಲಾಸೇ ನೋಡಿರಲಿಲ್ಲ, ನನ್ಗೆ ನಿಮ್ದು ಕ್ಲಾಸ್ ಬಿಟ್ರೆ ಬೇರೆ ಯಾರ್ದು ಅರ್ಥ ಆಗಲ್ಲ ಅನ್ನೋ ಥರ ನಾನು ಮಾಡಿಸ್ಲಿಲ್ಲ ಅಂದರೆ ಕೇಳಿ. ನಾನು ಪೊಲೀಸ್ ಅಂತ ನೀವು ಮಿರರ್ ಇದ್ರೆ ಮಿರರ್ ಮುಂದೆ ಎದ್ದ ತಕ್ಷಣ ಮೊದಲಿಂದ ಫಸ್ಟ್ ಯೋಚನೆನೇ ಬರಬೇಕು, ನಾನ್ ಪೊಲೀಸ್ ಅಂತ ಮನ್ಸಲ್ಲಿ ಹೇಳ್ಕೊಡ್ರಿ. ಬೇಕಾದ್ರೆ ನಿಮ್ ರೂಮ್ಮೇಟ್ಸ್ ಕಿರಿಕಿರಿ ಇಲ್ಲ ಅಂದ್ರೆ ನೀವೇ ಜೋರಾಗಿ ಹೇಳ್ರಿ. ಮಿರರ್ ಇದ್ರೆ ಮಿರರ್ ನೋಡ್ಕೊಂಡು ಹೇಳಿ, ನಾನ್ ಪೊಲೀಸ್ ಅಂತ. ಸೊ ಇದು ಬೆಳಗ್ಗೆ 5 ನಿಮಿಷ ನಿಮ್ಮ ಸೂಕ್ತ ಮನಸ್ಸು ಆಕ್ಟಿವ್ ಇರುತ್ತೆ. ಅದಕ್ಕೆ ಸೂಕ್ತ ಮನಸ್ಸು ತುಂಬಾ ಆಕ್ಟಿವ್ ಇರುತ್ತೆ. 21 ದಿನ ಮಾಡಿ ನೋಡಿ. ಆದ್ರೆ ಪಿಕ್ಚರ್ಸ್ ಜೊತೆಗೆ ಬರ್ಬೇಕು. ನೀವು ನಾನ್ ಪೊಲೀಸ್ ಅಂದಾಗ ನಿಮ್ ಪೊಲೀಸ್ ಡ್ರೆಸ್ ಹಾಕಿದ್ ಬರ್ಬೇಕು, ಪಿಕ್ಚರ್ ಬರ್ಬೇಕು. ಆಮೇಲೆ ನೀವ್ ಏನೇನು ಅನ್ಕೊಂಡಿರ್ತೀರ ಅದೆಲ್ಲವೂ ನೀವು ಪೊಲೀಸ್ ಡ್ರೆಸ್ ಅಲ್ಲಿ ನಿಮ್ಮ ಅಪ್ಪ ಅಮ್ಮನ ಜೊತೆ ಫೋಟೋ ತಗೋತಾ ಇದ್ದೀರಿ, ನಿಮ್ ಫೇವ್ರೆಟ್ ಟೀಚರ್ಸ್ ಜೊತೆ ತಗೋತಾ ಇದ್ದೀರಿ, ನಿಮ್ ಫ್ರೆಂಡ್ ಜೊತೆ ತಗೋತಾ ಇದ್ದೀರಿ, ನಿಮ್ಮ ಸ್ಟೇಟಸ್ ಹಾಕಿದಿರಿ ಪೊಲೀಸ್ ಅಂತ ಹೇಳಿ. ಸೊ ನೀವು ಆ ಒಂದು 100 ಸತಿ ಏನ್ ಪೊಲೀಸ್ ಹೇಳ್ತೀರಲ್ಲ ಎಲ್ಲಾ ಪಿಕ್ಚರ್ಸ್ ಬರ್ಬೇಕು ಫಸ್ಟ್. ಆಮೇಲೆ ಸೆಕೆಂಡ್, ಇದರಿಂದ ಏನಾಗುತ್ತೆ, ನಿಮ್ಮ ಸೂಕ್ತ ಮನಸ್ಸಿಗೆ ನೀವು ನಂಬಿಸ್ಬಿಟ್ಟಿದಿರಿ ನೀವು ಪೊಲೀಸ್ ಅಂತ. ಇನ್ಮೇಲೆ ನಿಮ್ಗೆ ನೆಗೆಟಿವ್ ಥಾಟ್ಸ್ ನೀವು ನೆಗೆಟಿವ್ ಥಾಟ್ಸ್ ಬರಲ್ಲ. ಓಕೆ, ನೆಗೆಟಿವ್ ಥಾಟ್ಸ್ ಬರಲ್ಲ. ಯಾಕೆಂದ್ರೆ ನಿಮ್ಮ ಸೂಕ್ತ ಮನಸ್ಸಲ್ಲಿ ನೀವು ನಂಬಿಸ್ಬಿಟ್ಟಿದ್ರೆ ನೀವು ಪೊಲೀಸ್ ಅಂತ. ಇಷ್ಟು ದಿನ ನಿಮ್ಗೆ ಅಯ್ಯೋ ಆಗುತ್ತೋ ಆ ಭಯನೇ ಹೋಗ್ಬಿಡುತ್ತೆ. ಅಂದ್ರೆ ನೀವು ನೆಗೆಟಿವ್ ಥಾಟ್ಸ್ ಬಂದಿಲ್ಲ ಅಂತಂದ್ರೆ ನಿಮ್ಮ ಮೈಂಡ್ ಸ್ಟೇಬಲ್ ಇರುತ್ತೆ, ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ. ನಿಮ್ಗೆ ನೆಗೆಟಿವ್ ಬಂದಾಗ ನೀವು ಡಿಸ್ಟರ್ಬ್ ಆಗ್ತೀರಿ, ಕಾನ್ಸಂಟ್ರೇಷನ್ ಮಾಡಕ್ಕಾಗಲ್ಲ. ಇದ್ರಿಂದ ಚಾಲೆಂಜ್ ಮಾಡಿ ಹೇಳ್ತೀನಿ, 21 ದಿನ ಇದನ್ನ ಮಾಡಿದ್ರೆ ಪೊಲೀಸ್ ಪಿ ಎಸ್ ಐ ಕೇಸ್ ನಿಮ್ಗೆ ಏನ್ ಬೇಕಾದ್ರೆ ಮಾಡ್ಕೊಡ್ರಿ. ಚಾಲೆಂಜ್ ಮಾಡಿ ಹೇಳ್ತೀನಿ, 21 ದಿನ ಮಾಡಾದ್ಮೇಲೆ ನೆಗೆಟಿವ್ ಥಾಟ್ಸ್ ಬಂತು, 1-2 ಬರ್ತವೆ, ಬಟ್ ಮೊದ್ಲಿನ ತರ ನೀವು ಅದು ಡಿಸ್ಟರ್ಬ್ ಇರಲ್ಲ. ಒಂದು ಸೆಕೆಂಡ್, ನೀವೇನ್ ಮಾಡ್ಬೇಕು, ಉಲ್ಟಾ ಮಗ್ಗಿ ಬರೀಬೇಕು. ಓಕೆನಾ? ಉಲ್ಟಾ ಮಗ್ಗಿ ಬರೀರಿ. 2-10, 2-10, 20, 2-9, 18, 2-8, 16, 2-7, 14 ಹಿಂಗ್ ಉಲ್ಟಾ ಮಗ್ಗಿ. ನೆಕ್ಸ್ಟ್ 3-10, 3-9, 3-8, ನೆಕ್ಸ್ಟ್ ಹಿಂಗೆ ಉಲ್ಟಾ ಮಗ್ಗಿ ಬರೀಬೇಕು. ಸರಿನಾ? ಇವೆರಡು ಮಾಡಿ ನೆಕ್ಸ್ಟ್ ವಿಜುವಲೈಸೇಷನ್. ಸೊ ನೈಟ್ ಮತ್ತೇನ್ ಮಾಡೋದು, ನೈಟ್ ಮಲಗೋ ಮುಂಚೆ ಏನಿದೆಲ್ಲ ನೀವು